ಎಲ್ರಿಗೂ ನಮಸ್ಕಾರ. ನಾನು ಅಶ್ವಥ್. ಒಂದು ಕಡೆ ಅಮೇರಿಕ ಇಸ್ರೇಲ್, ಮಗದೊಂದು ಕಡೆ ರಷ್ಯಾ ಇರಾನ್, ಮತ್ತೊಂದು ಕಡೆ ಟರ್ಕಿ. ಈ ಎಲ್ಲ ದೇಶಗಳು ಹೋರಾಡಿದ ಮತ್ತು ಹೋರಾಡ್ತಿರುವ ದೇಶ ಯಾವುದು ಅಂತಂದರೆ ಅದು ಸಿರಿಯಾ ಸೈನಿಕರ ವಿರುದ್ಧ ಅಲ್ಲಿನ ಬಂಡುಕೋಳರು ಒಂದು ಕಡೆ ದಾಳಿ ಮಾಡ್ತಾ ಇದ್ದರೆ, ಮಗದೊಂದು ಕಡೆ ಹಲವಾರು ದೇಶಗಳು ಸಿರಿಯಾದ ಮೇಲೆ ಕಣ್ಣಿಟ್ಟಿದೆ. ಇಲ್ಲಿ ಯಾರ ವಿರುದ್ಧ ಹೋರಾಡ್ತಾ ಇದ್ದಾರೆ ಅನ್ನುವುದೇ ದೊಡ್ಡ ಕನ್ಫ್ಯೂಷನ್. ಒಟ್ಟಿನಲ್ಲಿ 24 ವರ್ಷಗಳ ಕಾಲ ಸಿರಿಯಾವನ್ನು ಆಳಿದ ಅಸಾದ್ ಸರ್ಕಾರ ಪತನಗೊಂಡಿದೆ. ಹೀಗಾಗಿ ಇಲ್ಲಿ ನಿಜಕ್ಕೂ ನಡೆದಿದ್ದು ಏನು, ಸಿರಿಯಾ ವಿವಿಧ ದೇಶಗಳ ಹೋರಾಟಕ್ಕೆ ವೇದಿಕೆಯಾಗಿದ್ದು ಹೇಗೆ, ಭಾರತ ಜೊತೆ ಸಿರಿಯಾ ಸಂಬಂಧ ಹೇಗಿತ್ತು ಮತ್ತು ಮುಂದೆ ಹೇಗಿರಲಿದೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಸಿರಿಯಾದಲ್ಲಿ ಅಂತರ್ಯುದ್ಧ ನಡೀತಿರೋದು ಹೊಸದೇನಲ್ಲ. 2013ರಿಂದಲೇ ಸಿರಿಯಾದಲ್ಲಿ ಅಂತರ್ಯುದ್ಧ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಮಿತ್ರ ರಾಷ್ಟ್ರಗಳ ಸಹಾಯದಿಂದ ಬಂಡುಕೋರನ್ನು ಮಟ್ಟ ಹಾಕ್ತಾ ಇತ್ತು. ಆದರೆ ಈ ಬಾರಿ ಬಂಡುಕೋರರು ಅಸಾದ್ ಸರ್ಕಾರವನ್ನೇ ಉರುಳಿಸಿಬಿಟ್ಟಿದ್ದಾರೆ. ಈಗ ಅಸಾದ್ ರಷ್ಯಾಗೆ ಪರಾರಿಯಾಗಿ ರಾಜಾಶ್ರಯವನ್ನು ಪಡೀತಾ ಇದ್ದಾರೆ. ಹಾಗೆ ನೋಡಿದರೆ ಸಿರಿಯಾದಲ್ಲಿ ಸುನ್ನಿಗಳ ಸಂಖ್ಯೆ ಜಾಸ್ತಿ ಇದೆ, ನಂತರ ಶಿಯಾ ಮತ್ತು ಕ್ರಿಶ್ಚಿಯನ್ನರು ಬರ್ತಾರೆ. ಆದರೆ ಇಲ್ಲಿವರೆಗೆ ಆಡಳಿತ ನಡೆಸಿದಂಥ ಅಸಾದ್ ಅವರು ಶಿಯಾ ಪಂಗಡದ ಅಲ್ವೈಟಿಗೆ ಸೇರಿದವರಾಗಿದ್ದಾರೆ. ಹೀಗಿದ್ದರೂ ಅಲ್ಲಿನ ಜನರು ಅಸಾದ್ ಅವರನ್ನು ಬೆಂಬಲಿಸ್ತಾ ಇದ್ರು. 1971 ಇಸ್ವಿಯಿಂದ 2000 ಇಸವಿಯವರೆಗೆ ಹಫೀಜ್ ಅಲ್ ಅಸಾದ್ ಅವರು ಸಿರಿಯಾವನ್ನು ಮುನ್ನಡೆಸಿದರೆ, ಆ ನಂತರ 2000 ಇಸವಿಯಿಂದ ಇಲ್ಲಿಯವರೆಗೆ ಅವರ ಮಗ ಬಶೀರ್ ಅಲ್ ಅಸಾದ್ ಅವರು ಆಡಳಿತ ನಡೆಸಿದರೆ. ಅಂದರೆ ಹತ್ತಿರ 50 ವರ್ಷಗಳ ಕಾಲ ಅಸಾದ್ ಕುಟುಂಬ ಸಿರಿಯಾವನ್ನು ಮುನ್ನಡೆಸಿದೆ. ಸಿರಿಯಾದಲ್ಲಿದ್ದ ಸುನ್ನಿ ಮುಸ್ಲಿಮರು ಅಸಾದ್ ಕುಟುಂಬಕ್ಕೆ ಗೌರವವನ್ನು ನೀಡ್ತಾ ಇದ್ರು. ಆದರೆ ಅಸಾದ್ ಅವರು ತನ್ನ ವಿರೋಧಿಗಳ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ಆರಂಭಿಸಿದರು. ಆಗ ಅಲ್ಲಿದ್ದ ಸುನ್ನಿ ಮುಸ್ಲಿಮರು ಅಸಾದ್ ಅವರ ವಿರುದ್ಧವೇ ತಿರುಗಿಬಿದ್ರು. ಈ ಸುನ್ನಿ ಮುಸ್ಲಿಮರು ಅಸಾದ್ ವಿರುದ್ಧ ತಿರುಗಿಬಿದ್ದ ಸುನ್ನಿ ಸಂಘಟನೆಗಳು ಹೋರಾಟವನ್ನೇ ಆರಂಭಿಸಿದರು. ಅದರಲ್ಲೂ ಮುಂಚೂಣಿಯಲ್ಲಿದ್ದದ್ದು ಯತ್ ತಹ್ರೀರ್ ಅಲ್ ಶಮ್ ಅಂದರೆ HTS ಸಂಘಟನೆ. ಇಷ್ಟು ದಿನ ಅಸಾದ್ ವಿರುದ್ಧ ಮುಂಚೂಣಿಯಲ್ಲಿದ್ದ ಸಂಘಟನೆ ಈಗ ರಾಜಧಾನಿ ಡಮಾಸ್ಕಸ್ಗೆ ನುಗ್ಗಿ ಸರ್ಕಾರವನ್ನೇ ಉರುಳಿಸಿಬಿಟ್ಟಿದೆ. ಶತ್ರುವಿನ ಶತ್ರು ಮಿತ್ರ ಅಂತಾರೆ. ಆದರೆ ಸಿರಿಯಾದಲ್ಲಿ ಯಾರ ವಿರುದ್ಧ ಹೋರಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದೇ ಭಾಳ ಕಷ್ಟ. ಯಾಕೆ ಅಂತಂದರೆ ಹಲವಾರು ಸಂಘಟನೆಗಳು ಸಿರಿಯಾದಲ್ಲಿ ಹೋರಾಡ್ತಾನೆ ಇವೆ. ಅದನ್ನು ನಾನು ಇಲ್ಲಿ ಸರಳವಾಗಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅಸಾದ್ ಸರ್ಕಾರವನ್ನು ಉರುಳಿಸಿ ಈಗ ಡಮಾಸ್ಕಸ್ ನಗರವನ್ನು ವಶಪಡಿಸಿಕೊಂಡಿರುವ HTS ಉಗ್ರರನ್ನು ವಿರೋಧಿಸುವ ಒಂದು ಗುಂಪಿದೆ. ಅದು ಯಾವುದು ಅಂತಂದರೆ ಸಿರಿಯನ್ ಡೆಮೊಕ್ರಾಟಿಕ್ ಫೋರ್ಸ್. ಇದು ಕುರ್ದಿಶ್ ಪಡೆಯಾಗಿದೆ. ಇವರು ದೊಡ್ಡ ಪ್ರಮಾಣದಲ್ಲಿ ಇಲ್ಲದೇ ಇದ್ದರೂ ಹಲವಾರು ಪ್ರಾಂತ್ಯಗಳಲ್ಲಿ ಇವರು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಈ ಕುರ್ದಿಶ್ ಹಾಗೂ ಅಸಾದನ್ನು ವಿರೋಧಿಸುವ ಇನ್ನೊಂದು ಬಣ ಇದೆ, ಅದು ಸಿರಿಯನ್ ನ್ಯಾಷನಲ್ ಆರ್ಮಿ. ಅಷ್ಟೇ ಅಲ್ಲದೆ ಸಿರಿಯಾದಲ್ಲಿ ಹಲವಾರು ದೇಶಗಳು ಮತ್ತು ಸಂಘಟನೆಗಳು ಹೋರಾಡ್ತಾ ಇವೆ. ಅದರಲ್ಲೂ ಸಿರಿಯಾ ಸರ್ಕಾರದ ಪರವಾಗಿರುವ ದೇಶಗಳು ಯಾವುದು ಅಂತ ನೋಡುವುದಾದರೆ ರಷ್ಯಾ ಮತ್ತು ಇರಾನ್. ರಷ್ಯಾ ಸರ್ಕಾರವನ್ನು ವಿರೋಧಿಸುವ ಪಡೆಗಳ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆಯಲ್ಲಿ ವೀಟೋವನ್ನು ಬಳಸುವ ಮೂಲಕ ಸಿರಿಯಾ ಸರ್ಕಾರದ ಪರವಾಗಿ ಬೆಂಬಲವನ್ನು ನೀಡ್ತಾ ಇದೆ. ಇನ್ನು ಇರಾನ್ ಶಸ್ತ್ರಾಸ್ತ್ರ ಮತ್ತು ಸೇನಾ ನೆರವನ್ನು ನೀಡ್ತಾ ಇದೆ. ಇನ್ನು ಹೆಜ್ಬುಲ್ಲಾ ಲೆಬನಾನಿನ ಶಿಯಾ ಚಳುವಳಿಯ ಸಾವಿರಾರು ಹೋರಾಟಗಾರರನ್ನು ಕಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ಜೊತೆಗೆ ಯಮನ್ನಲ್ಲಿರೋ ಹೌತಿ ಬಂಡುಕೋರರು ಸಿರಿಯಾ ಪರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿರಿಯಾ ಸರ್ಕಾರದ ವಿರುದ್ಧ ಹಲವಾರು ದೇಶಗಳಿದೆ. ಈ ದೇಶಗಳು ಅಲ್ಲಿನ ಬಂಡುಕೋರರಿಗೆ ಸೇನಾ ನೆರವು ಮತ್ತು ಹಣಕಾಸಿನ ಸಹಾಯವನ್ನು ನೀಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಟರ್ಕಿ ಮೊದಲನೇ ಸ್ಥಾನದಲ್ಲಿದೆ. ಅಲ್ಲಿನ ಕುರ್ದಿಶ್ ಪಡೆಗಳನ್ನು ಮಟ್ಟ ಹಾಕೋದಕ್ಕೆ ಅಲ್ಲಿನ ಬಂಡುಕೋರರಿಗೆ ಶಸ್ತ್ರಾಸ್ತ್ರ ಮತ್ತು ಮಿಲಿಟರಿ ರಾಜಕೀಯ ಬೆಂಬಲವನ್ನು ಟರ್ಕಿ ಒದಗಿಸುತ್ತೆ. ಇನ್ನು ಗಲ್ಫ್ ಅರಬ್ ರಾಜ್ಯಗಳು ಹಣ ಮತ್ತು ಶಸ್ತ್ರಾಸ್ತ್ರಗಳನ್ನು ಬಂಡುಕೋರರಿಗೆ ನೀಡ್ತಾ ಇದೆ. ಇನ್ನು ಅಮೇರಿಕ ಬಂಡುಕೋರರಿಗೆ ಶಸ್ತ್ರಾಸ್ತ್ರ ಮತ್ತು ತರಬೇತಿ ಮಿಲಿಟರಿಯ ಸಹಾಯವನ್ನು ನೀಡ್ತಾ ಇದೆ. ಇನ್ನು ಜೋರ್ಡನ್ ಲಾಜಿಸ್ಟಿಕ್ ಬೆಂಬಲ ಮತ್ತು ತರಬೇತಿಯನ್ನು ನೀಡ್ತಾ ಇದೆ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ವಿರುದ್ಧದ ಹೋರಾಟದಲ್ಲಿ ಅಸಾದ್ ಅವರು ಪ್ಯಾಲೆಸ್ತೈನನ್ನು ಬೆಂಬಲಿಸ್ತಾ ಇದ್ರು. ವಿಶೇಷ ಏನು ಅಂತಂದರೆ ಅಸಾದ್ ಅವರು ಮೂಲತಃ ಶಿಯಾ ಆಗಿದ್ದರು. ಅಲ್ಲಿನ ಸುನ್ನಿಗಳು ಸಿರಿಯಾದಲ್ಲಿ ಅಸಾದ್ ಅವರನ್ನು ವಿರೋಧಿಸ್ತಾ ಇದ್ರು. ಆದರೆ ಯಹೂದಿ ವರ್ಸಸ್ ಸುನ್ನಿಗಳ ವಿರುದ್ಧದ ಹೋರಾಟದಲ್ಲಿ ಅಸಾದ್ ಅವರ ಒಲವು ಸುನ್ನಿಗಳ ಪರ ಇತ್ತು. ಇರಾನಿನ ವಿಜ್ಞಾನಿಗಳು ಸಿರಿಯಾದಲ್ಲಿ ಕ್ಷಿಪಣಿಗಳನ್ನು ಪ್ರಯೋಗ ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ಈಗ ಇಸ್ರೇಲ್ ಸಿರಿಯಾದ ಮೇಲೆ ಏರ್ ಸ್ಟ್ರೈಕ್ ಮಾಡ್ತಾ ಇದೆ.
ಸಿರಿಯಾ ಗಲಾಟೆಯಲ್ಲಿ ಟರ್ಕಿ ಗೆದ್ದರೆ ರಷ್ಯಾ ಮತ್ತು ಇರಾನಿಗೆ ಸೋಲಾಗಿದೆ. ಸಿರಿಯಾದ ಅಧ್ಯಕ್ಷ ಬಶರ್ ಅಲ್ ಅಸಾದ್ ಮತ್ತು ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಈ ಹಿಂದೆ ಉತ್ತಮ ಸ್ನೇಹಿತರಾಗಿದ್ದರು. ಆದರೆ 2013ರಲ್ಲಿ ಸಿರಿಯಾದಲ್ಲಿ ನಡೆದ ಅಂತರ್ಯುದ್ಧದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯ ವಲಸಿಗರು ಟರ್ಕಿಗೆ ಆಗಮಿಸಿದರು. ಹೀಗೆ ಬಂದ ವಲಸಿಗರಿಗೆ ಟರ್ಕಿ ಆಶ್ರಯ ನೀಡುವುದೇ ದೊಡ್ಡ ಸಮಸ್ಯೆಯಾಗಿತ್ತು. ಯಾಕೆ ಅಂತಂದರೆ ಟರ್ಕಿ ಮೊದಲೇ ಆರ್ಥಿಕವಾಗಿ ಕುಸಿತು. ಹೀಗೆ ಬಂದ ವಲಸಿಗರಿಗೆ ಆಶ್ರಯ ಮತ್ತು ಆಹಾರ ನೀಡುವುದೇ ಟರ್ಕಿಗೆ ದೊಡ್ಡ ತಲೆನೋವಾಗಿತ್ತು. ಈ ಸಂದರ್ಭದಲ್ಲಿ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಅವರು ಸಿರಿಯಾ ಜೊತೆ ಮಾತಾಡಿ ಈ ಬಂಡುಕೋರರನ್ನು ಮಟ್ಟ ಹಾಕುವಂತೆ ಕೇಳಿಕೊಂಡಿದ್ದರು. ಆದರೆ ಟರ್ಕಿಯ ಮನವಿಯನ್ನು ಸಿರಿಯಾದ ಅಧ್ಯಕ್ಷ ಅಸಾದ್ ಅವರು ಕೇಳಿಕೊಂಡಿರಲಿಲ್ಲ. ತನ್ನ ಮಾತಿಗೆ ಬೆಲೆ ಕೊಡೋದಕ್ಕೆ ಸಿರಿಯಾದ ವಿರುದ್ಧ ಸಿಟ್ಟಾದ ಟರ್ಕಿ ಅಲ್ಲಿನ ಬಂಡುಕೋರರಿಗೆ ಅಪಾರ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳ ನೆರವನ್ನು ನೀಡಿತು. ಇದೆಲ್ಲದರ ಪರಿಣಾಮ ಬಂಡುಕೋರರು ಈಗ ಅಸಾದ್ ಸರ್ಕಾರವನ್ನು ನೆಲಕ್ಕೆ ಉರುಳಿಸಿದ್ದಾರೆ. ಈಗ ನಿರಾಶ್ರಿತರೆಲ್ಲರೂ ಟರ್ಕಿಯಿಂದ ಸಿರಿಯಾಗೆ ಮರಳ್ತಾ ಇದ್ದಾರೆ. ಈ ಮೂಲಕ ಟರ್ಕಿಗೆ ಗುಡ್ ರಿಲೀಫ್ ಸಿಕ್ಕಿದೆ. ಅಸಾದ್ ಸರ್ಕಾರ ಉರುಳಿದ ಬೆನ್ನಲ್ಲೇ ಎರ್ಡೋಗನ್ ಅವರು ಟರ್ಕಿಯಲ್ಲಿ ವಿಜಯದ ಭಾಷಣ ಸಹ ಮಾಡಿದರು. ಸಿರಿಯಾದಲ್ಲಿ ಅಂತರ್ಯುದ್ಧ ನಡೀತಾ ಇದ್ದಾಗ ರಷ್ಯಾ ಮತ್ತು ಇರಾನ್ ಸಿರಿಯಾ ಸರ್ಕಾರಕ್ಕೆ ಬೆಂಬಲವನ್ನು ನೀಡ್ತಾ ಇದ್ವು. ಆದರೆ ಈ ಬಾರಿ ರಷ್ಯಾ ಉಕ್ರೇನ್ ಜೊತೆ ಕಾದಾಟದಲ್ಲಿ ತೊಡಗಿದರೆ ಇಸ್ರೇಲ್ ಜೊತೆ ಇರಾನ್ ಕಾದಾಟದಲ್ಲಿ ತೊಡಗಿದೆ. ಈ ಮೂಲಕ ಈ ಎರಡೂ ರಾಷ್ಟ್ರಗಳು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ. ಜೊತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರನ್ನು ಕಳೆದುಕೊಂಡಿದೆ. ಹೀಗಾಗಿ ಈ ಬಾರಿ ಸಿರಿಯಾ ಸರ್ಕಾರಕ್ಕೆ ಈ ಎರಡೂ ರಾಷ್ಟ್ರಗಳು ನೆರವನ್ನು ನೀಡಿಲ್ಲ. ಇದೆಲ್ಲದರ ಪರಿಣಾಮ ಬಂಡುಕೋರರು ಸುಲಭವಾಗಿ ಸಿರಿಯಾ ಸರ್ಕಾರವನ್ನು ಹೊಡೆದು ಉರುಳಿಸಿದ್ದಾರೆ. ವಿಚಿತ್ರ ಏನು ಅಂತಂದರೆ ಇಸ್ರೇಲ್ ಪ್ಯಾಲೆಸ್ತೈನ್ನ ಹೋರಾಟದಲ್ಲಿ ಸಿರಿಯಾ ಸೇರಿದಂತೆ ಟರ್ಕಿ, ಲೆಬನಾನ್, ಜೋರ್ಡಾನ್ ಹಲವು ಅರಬ್ ರಾಷ್ಟ್ರಗಳು ಇಸ್ರೇಲ್ನ ವಿರುದ್ಧವಾಗಿವೆ. ಆದರೆ ಸಿರಿಯಾ ವಿರುದ್ಧದ ಹೋರಾಟದಲ್ಲಿ ಟರ್ಕಿ, ಲೆಬನಾನ್, ಜೋರ್ಡಾನ್ ಹಲವು ಅರಬ್ ರಾಷ್ಟ್ರಗಳ ಜೊತೆ ಇಸ್ರೇಲ್ ಸಹ ಸೇರಿಕೊಂಡಿದೆ. ಸಿರಿಯಾ ಸರ್ಕಾರವನ್ನು ಕಿತ್ತೊಗೆದ ಬಂಡುಕೋರ ಸಂಘಟನೆಯ ನಾಯಕ ಮೊಹಮ್ಮದ್ ಅಲ್ ಜುಲಾನಿ ಅಲ್ ಖೈದಾ ಉಗ್ರ. ಈತ ಇರಾಕ್ನಲ್ಲಿ ಅಲ್ ಖೈದಾ ಉಗ್ರ ಸಂಘಟನೆ ಸೇರಿದ್ದ. ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ವಿರೋಧಿಯಾಗಿದ್ದ ಈತನ ತಲೆಗೆ ಅಮೆರಿಕ ಸರ್ಕಾರ $10 ಮಿಲಿಯನ್ ಹಣವನ್ನು ಘೋಷಣೆ ಸಹ ಮಾಡಿತ್ತು. ಸಿರಿಯಾದಲ್ಲಿ ಭೂಗತನಾಗಿದ್ದ ಈತ ಐಸಿಸ್ ಪತನಗೊಂಡ ನಂತರ ಹಯಾತ್ ತಹ್ರೀರ್ ಅಲ್ ಶಾಮ್ ಹೆಸರಿನ ಒಂದು ಉಗ್ರ ಸಂಘಟನೆಯನ್ನು ಕಟ್ಟಿಕೊಂಡಿದ್ದ. ಮೊಹಮ್ಮದ್ ಜುಲಾನಿ ನಾನು ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳ ವಿರೋಧಿ ಅಲ್ಲ ಅಂತ ಈಗ ಅವನು ಹೇಳ್ತಾ ಇದ್ದಾನೆ. ಎಲ್ಲರ ಜೊತೆಯೂ ಚೆನ್ನಾಗಿ ಇರ್ತೀನಿ ಅಂತ ಹೇಳಿದ್ದಾನೆ. ಅತಿಯಾದ ಧಾರ್ಮಿಕತೆ ಮತೀಯವಾದ ಬೆಳೆಸಿದ ಪರಿಣಾಮ ಮಧ್ಯಪ್ರಾಚ್ಯದಲ್ಲಿ ಆಗಾಗ ಹೊಸ ಹೊಸ ಉಗ್ರ ಸಂಘಟನೆಗಳು ತಲೆ ಎತ್ತುತ್ತಾ ಇವೆ. ಇದಕ್ಕೆ ಅರಬ್ ರಾಷ್ಟ್ರಗಳು ಮತ್ತು ಬೇರೆ ಬೇರೆ ವಿದೇಶಗಳು ಕೈ ಜೋಡಿಸಿದರೆ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಅಂತರ್ಯುದ್ಧ ನಡೆಯುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗಾಗಲೇ ಅಂತರ್ಯುದ್ಧದಿಂದ ಸಿರಿಯಾ ನಡುಗಿ ಹೋಗಿದೆ. ಒಂದು ಕಾಲದಲ್ಲಿ ಪ್ರವಾಸಿಗರ ಸ್ವರ್ಗವಾಗಿದ್ದ ಸಿರಿಯಾದಲ್ಲಿ ಈಗ ಪ್ರವಾಸಿಗರು ಭಯಪಟ್ಟುಕೊಂಡು ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಭಾರತ ಮತ್ತು ಸಿರಿಯಾದ ನಡುವಿನ ಸಂಬಂಧ ಬಹಳ ಚೆನ್ನಾಗಿದೆ. ಭಾರತ ಆರಂಭಿಸಿದ ಅಲಿಪ್ತ ರಾಷ್ಟ್ರಗಳ ಸಂಘಟನೆಯಲ್ಲಿ ಸಿರಿಯಾ ಸಹ ಒಂದು. 1957ರಲ್ಲಿ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸಿರಿಯಾಗೆ ಭೇಟಿ ನೀಡಿದರು. ಅದರಲ್ಲೂ ಮುಖ್ಯವಾಗಿ ಸಿರಿಯಾ ಮುಸ್ಲಿಂ ರಾಷ್ಟ್ರವಾಗಿದ್ದರೂ ಜಮ್ಮು ಕಾಶ್ಮೀರದ ವಿಚಾರ ಬಂದಾಗ ಭಾರತದ ಪರ ಬ್ಯಾಟ್ ಬೀಸ್ತಾ ಇತ್ತು. ಜಮ್ಮು ಕಾಶ್ಮೀರ ಭಾರತದ ಆಂತರಿಕ ವಿಚಾರ. ಈ ಸಮಸ್ಯೆಯನ್ನು ಬಗೆಹರಿಸಲು ಭಾರತ ಸಮರ್ಥವಾಗಿದೆ ಅಂತ ಹೇಳಿಕೊಂಡೇ ಬಂದಿತ್ತು. 2023ರ ಜುಲೈನಲ್ಲಿ ಕೇಂದ್ರ ಸಚಿವ ಮುರಳೀಧರನವರು ಸಿರಿಯಾದ ಡಮಸ್ಕಸ್ಗೆ ಭೇಟಿ ನೀಡಿ ಅಸಾದ್ ಜೊತೆ ಮಾತುಕತೆ ಸಹ ನಡೆಸಿದರು. ಭಾರತ ಸಿರಿಯಾದಲ್ಲಿ ತೈಲ ವಲಯದಲ್ಲಿ 2 ಮಹತ್ವದ ಹೂಡಿಕೆ ಮಾಡಿದೆ. ಮೂಲಸೌಕರ್ಯ, ಶಿಕ್ಷಣ, ಕೃಷಿ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ಸಾಕಷ್ಟು ಹಣವನ್ನು ಸಿರಿಯಾದಲ್ಲಿ ಹೂಡಿಕೆ ಮಾಡಿದೆ. ಇಲ್ಲಿವರೆಗೆ ಭಾರತ ಮತ್ತು ಸಿರಿಯಾದ ಸಂಬಂಧ ಬಹಳ ಚೆನ್ನಾಗಿತ್ತು. ಹೀಗಾಗಿ ಹೊಸದಾಗಿ ಬಂದ ಸರ್ಕಾರ ಹೇಗಿರಲಿದೆ, ಈ ಸರ್ಕಾರಕ್ಕೆ ಯಾವೆಲ್ಲ ದೇಶಗಳು ಬೆಂಬಲ ನೀಡ್ತವೆ ಎನ್ನುವುದರ ಮೇಲೆ ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಸಿರಿಯಾದ ಸಂಬಂಧ ಹೇಗಿರಲಿದೆ ಅನ್ನೋದು ಗೊತ್ತಾಗಲಿದೆ.